ಯಾಕಂದರೆ ಒಂದು ಇಷ್ಟೆಲ್ಲ ಪ್ರಹಸನಗಳಾಯ್ತಲ್ಲ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಸೈಲೆಂಟ್ ಆದ್ರಾ ಅನ್ನುವಂಥ ಒಂದು ಅನುಮಾನಗಳು ಕಾಡ್ತಾ ಇದೆ. ಹಾಗಿದ್ದರೆ ಪರಮೇಶ್ವರ್ ಹೊರತುಪಡಿಸಿ ಈ ಇಲಾಖೆ ಮೇಲೆ ಯಾರಾದರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರಾ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಬಿ ಜೆ ಪಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆರ್ಡರ್ ಮಾಡಿದ್ಯಾರು, ಸಿ ಟಿ ರವಿ ವಿರುದ್ಧ ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ಯಾರು ಅನ್ನುವಂಥ ಇನ್ನೊಂದು ಗೃಹ ಸಚಿವರು ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇಲ್ಲ. ಅಲ್ರಿ ಇಷ್ಟೆಲ್ಲ ಸುತ್ತಾಡಿಸ್ಬೇಕು ಅಂತ ಈಗ ಸಿ ಟಿ ರವಿಯನ್ನು ಅರೆಸ್ಟ್ ಮಾಡಿದ್ರು, ಓಕೆ ಫೈನ್, ಅಲ್ಲಿ ಎಲ್ಲಿ FIR ಆಯ್ತು ಅಲ್ಲಿ ಕರ್ಕೊಂಡು ಹೋಗಬೇಕು, ಅಲ್ಲಿ ಅವ್ರನ್ನ ಕೂರಿಸ್ಬೇಕು, ನಂತರ ಕೋರ್ಟ್ಗೆ ಹಾಜರುಪಡಿಸಬೇಕು ವಗೇರೆ ವಗೇರೆ. ಆದರೆ ಇಷ್ಟೆಲ್ಲ 400 ಕಿಲೋಮೀಟರ್ ಸುತ್ತಾಡಿಸೋದಕ್ಕೆ 4 ಜಿಲ್ಲೆಯಲ್ಲಿ ಸುತ್ತಾಡಿಸೋದಕ್ಕೆ ಒಬ್ಬ ಯಾರು ಆರ್ಡರ್ ಕೊಟ್ಟಿರಬೇಕಲ್ಲ, ಅದು ಪರಮೇಶ್ವರೇ ಕೊಟ್ಟಿರಬೇಕಲ್ಲ. ಪರಮೇಶ್ವರ್ ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಆದರೆ ಯಾರಾದರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರಾ ಈ ಪ್ರಶ್ನೆ ಉದ್ಭವ ಆಗಿದೆ. ಇದಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸೈಲೆಂಟ್ ಆದ್ರ ಪ್ರಶ್ನೆ ಇರೋದಿಷ್ಟೇ, ಹೋಮ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಯಾರಾದರೂ ಮಿನಿಸ್ಟ್ರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಅಲ್ಲಿಯ SP ಮತ್ತು ಹೋಮ್ ಮಿನಿಸ್ಟ್ರು ಕೊಟ್ಟಂಥ ಸ್ಪಷ್ಟನೆ ಹೀಗಿದೆ. ಘಟನೆ ಆಗಿದೆ, ಸ್ವಲ್ಪ ಗಲಾಟೆ ಆಗಿದೆ. ಮತ್ತು ಆ ಕೇಸ್ ಬಾಗೋಡಿ ಸ್ಟೇಷನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗೋಡಿ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗ್ಬೋದು ಅಂತ ಅದಕ್ಕೆ ನಾವು ಆವತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ. ಅಲ್ಲಿ ಸ್ವಲ್ಪ ಸೇಫ್ ಆಗುತ್ತೆ ಅಂತ. ಆಮೇಲೆ ಮತ್ತೆ ಏನು ಅಲ್ಲೇ ಬಂದು ಭಾಳ ಜನ ಸೇರಿದ್ದಾರೆ. ಮತ್ತು ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದ್ರಿ ಸ್ವಲ್ಪ ಘಟನೆ ಆಗಿದೆ. ಮತ್ತು ಆವಾಗ ಮತ್ತೆ ಇನ್ನೊಂದು ಮಾಹಿತಿ ಬಂದಿದೆ, ಮತ್ತು ಸಿಟಿ ಕಡೆಯಿಂದ ಮತ್ತು ಏನು ಜನ ಖಾನಾಪುರ್ಗೆ ಬರ್ತಾಯಿದ್ದಾರೆ. ಆಲೆ ಮತ್ತು ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರಲಿಕ್ಕೆ ಪ್ರಯಾಣ ಮಾಡ್ತಾಯಿದ್ದಾರೆ. ಮತ್ತು ನಮಗೆ ಏನು ಮಾಹಿತಿ ಬಂದಿದೆ, ಇಟ್ ಕ್ಯಾನ್ ಬಿಕಮ್ ರೈಟ್ ಲೈಕ್ ಸಿಚುವೇಶನ್. ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತದೆ ಅಂತ ಏನು ಅನಿಸ್ತಾ ಇಲ್ಲ? ಇಲ್ಲಪ್ಪ, ಹೆಂಗಾಗುತ್ತೆ ಕೇಳೋದಿಲ್ಲಲ್ಲ, ಅಧಿಕಾರಿಗಳು ಕೇಳಲ್ಲ. ಈಗ ಚೀಫ್ ಮಿನಿಸ್ಟ್ರು ಗೃಹ ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಕೇಳ್ತಾರೆ ಸಂಬಂಧಪಟ್ಟವರು. ಇಲ್ಲ ಬೇರೆಯವ್ರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದು ನೋಡ್ಬೋದು ಅವರು, ಅಷ್ಟೇ ಬಿಟ್ಟರೆ ಇಂಥ ವಿಚಾರಗಳಲ್ಲಿ ಅವ್ರಿಗೂ ನಾಳೆ ದಿವಸ ಅಕೌಂಟಬಲ್ ಅಲ್ವಾ ಅವರು. ಈಗ ಅವರು ಒಂದು ವೇಳೆ ಕೇಳಿದರೆ ಅವ್ರು ಸಮಜಾಯಿಸಿ ಮಾಡ್ಕೋಬೇಕಾಗುತ್ತೆ, ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ಅದರಿಂದ ಅವ್ರಿಗೂ ಗೊತ್ತು. ಓಕೆ, ಈಗ ಒಂದು ಇಷ್ಟೆಲ್ಲ ಪ್ರಹಸನಗಳಾಯ್ತಲ್ಲ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಸೈಲೆಂಟ್ ಆದ್ರಾ ಅನ್ನುವಂಥ ಒಂದು ಅನುಮಾನಗಳು ಕಾಡ್ತಾ ಇದೆ. ಹಾಗಿದ್ದರೆ ಪರಮೇಶ್ವರ್ ಹೊರತುಪಡಿಸಿ ಈ ಇಲಾಖೆ ಮೇಲೆ ಯಾರಾದರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರಾ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಬಿ ಜೆ ಪಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆರ್ಡರ್ ಮಾಡಿದ್ಯಾರು, ಸಿ ಟಿ ರವಿ ವಿರುದ್ಧ ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ಯಾರು ಅನ್ನುವಂಥ ಇನ್ನೊಂದು ಗೃಹ ಸಚಿವರು ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇಲ್ಲ. ಅಲ್ರಿ ಇಷ್ಟೆಲ್ಲ ಸುತ್ತಾಡಿಸ್ಬೇಕು ಅಂತ ಈಗ ಸಿ ಟಿ ರವಿಯನ್ನು ಅರೆಸ್ಟ್ ಮಾಡಿದ್ರು, ಓಕೆ ಫೈನ್, ಅಲ್ಲಿ ಎಲ್ಲಿ FIR ಆಯ್ತು ಅಲ್ಲಿ ಕರ್ಕೊಂಡು ಹೋಗಬೇಕು, ಅಲ್ಲಿ ಅವ್ರನ್ನ ಕೂರಿಸ್ಬೇಕು, ನಂತರ ಕೋರ್ಟ್ಗೆ ಹಾಜರುಪಡಿಸಬೇಕು ವಗೇರೆ ವಗೇರೆ. ಆದರೆ ಇಷ್ಟೆಲ್ಲ 400 ಕಿಲೋಮೀಟರ್ ಸುತ್ತಾಡಿಸೋದಕ್ಕೆ 4 ಜಿಲ್ಲೆಯಲ್ಲಿ ಸುತ್ತಾಡಿಸೋದಕ್ಕೆ ಒಬ್ಬ ಯಾರು ಆರ್ಡರ್ ಕೊಟ್ಟಿರಬೇಕಲ್ಲ, ಅದು ಪರಮೇಶ್ವರೇ ಕೊಟ್ಟಿರಬೇಕಲ್ಲ. ಪರಮೇಶ್ವರ್ ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಆದರೆ ಯಾರಾದರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರಾ ಈ ಪ್ರಶ್ನೆ ಉದ್ಭವ ಆಗಿದೆ. ಇದಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸೈಲೆಂಟ್ ಆದ್ರ ಪ್ರಶ್ನೆ ಇರೋದಿಷ್ಟೇ, ಹೋಮ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಯಾರಾದರೂ ಮಿನಿಸ್ಟ್ರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಅಲ್ಲಿಯ SP ಮತ್ತು ಹೋಮ್ ಮಿನಿಸ್ಟ್ರು ಕೊಟ್ಟಂಥ ಸ್ಪಷ್ಟನೆ ಹೀಗಿದೆ. ಘಟನೆ ಆಗಿದೆ, ಸ್ವಲ್ಪ ಗಲಾಟೆ ಆಗಿದೆ. ಮತ್ತು ಆ ಕೇಸ್ ಬಾಗೋಡಿ ಸ್ಟೇಷನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗೋಡಿ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗ್ಬೋದು ಅಂತ ಅದಕ್ಕೆ ನಾವು ಆವತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ. ಅಲ್ಲಿ ಸ್ವಲ್ಪ ಸೇಫ್ ಆಗುತ್ತೆ ಅಂತ. ಆಮೇಲೆ ಮತ್ತೆ ಏನು ಅಲ್ಲೇ ಬಂದು ಭಾಳ ಜನ ಸೇರಿದ್ದಾರೆ. ಮತ್ತು ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದ್ರಿ ಸ್ವಲ್ಪ ಘಟನೆ ಆಗಿದೆ. ಮತ್ತು ಆವಾಗ ಮತ್ತೆ ಇನ್ನೊಂದು ಮಾಹಿತಿ ಬಂದಿದೆ, ಮತ್ತು ಸಿಟಿ ಕಡೆಯಿಂದ ಮತ್ತು ಏನು ಜನ ಖಾನಾಪುರ್ಗೆ ಬರ್ತಾಯಿದ್ದಾರೆ. ಆಲೆ ಮತ್ತು ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರಲಿಕ್ಕೆ ಪ್ರಯಾಣ ಮಾಡ್ತಾಯಿದ್ದಾರೆ. ಮತ್ತು ನಮಗೆ ಏನು ಮಾಹಿತಿ ಬಂದಿದೆ, ಇಟ್ ಕ್ಯಾನ್ ಬಿಕಮ್ ರೈಟ್ ಲೈಕ್ ಸಿಚುವೇಶನ್. ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತದೆ ಅಂತ ಏನು ಅನಿಸ್ತಾ ಇಲ್ಲ? ಇಲ್ಲಪ್ಪ, ಹೆಂಗಾಗುತ್ತೆ ಕೇಳೋದಿಲ್ಲಲ್ಲ, ಅಧಿಕಾರಿಗಳು ಕೇಳಲ್ಲ. ಈಗ ಚೀಫ್ ಮಿನಿಸ್ಟ್ರು ಗೃಹ ಸಚಿವರು
ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಕೇಳ್ತಾರೆ ಸಂಬಂಧಪಟ್ಟವರು. ಇಲ್ಲ ಬೇರೆಯವ್ರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದನ್ನು ನೋಡ್ಬೋದು ಅವರು, ಅಷ್ಟೇ ಬಿಟ್ಟರೆ ಇಂಥ ವಿಚಾರಗಳಲ್ಲಿ ಅವ್ರಿಗೂ ನಾಳೆ ದಿವಸ ಅಕೌಂಟಬಲ್ ಅಲ್ವಾ. ಈಗ ಅವರು ಒಂದು ವೇಳೆ ಕೇಳಿದರೆ ಅವ್ರು ಸಮಜಾಯಿಸಿ ಮಾಡ್ಕೋಬೇಕಾಗುತ್ತೆ, ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ಅದರಿಂದ ಅವ್ರಿಗೂ ಓಕೆ ಆಯಿತು, FIR ದಾಖಲಾಯಿತು. ಆಮೇಲೆ ಏನಾಯಿತು, ಅವರನ್ನು ಎತ್ತಾಕೊಂಬಂದು ಅರೆಸ್ಟ್ ಮಾಡಿದರು. ಆಮೇಲೆ ಏನಾಯಿತು ಗೊತ್ತಿದೆ, 300-400 ಕಿಲೋಮೀಟ್ರ್ ಸುತ್ತಾಡಿಸಿದ್ರು, ತಲೆಗೆ ಪಟ್ಟಾಯಿತು, ಡ್ಯಾಶ್ 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 ವಗೇರೆ ವಗೇರೆ ವಗೇರೆ. CT ರವಿಯನ್ನು ಅರೆಸ್ಟ್ ಮಾಡಿದ್ರು ಖಾನಾಪುರ ಪೊಲೀಸರು. ಹಿರೇಬಾಗೇವಾಡಿಯಲ್ಲಿ ಕಂಪ್ಲೇಂಟ್ ಆಗುತ್ತೆ, ಖಾನಾಪುರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಓಕೆ ಫೈನ್ ಗುಡ್. ಅದೇ ದಿನ ಹಿರೇಬಾಗೇವಾಡಿ ಠಾಣೆಯಲ್ಲಿ CT ರವಿ ಒಂದು ದೂರು ಕೊಡ್ತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಒಂದು ದೂರು ಕೊಟ್ಟಾಗ, ಅಂದರೆ ಇದು BJP ವಾದ, ನೀವೇನು ಮಾಡಿದ್ರಿ, CT ರವಿಯನ್ನು ಅರೆಸ್ಟ್ ಮಾಡಿದ್ರಿ. CT ರವಿಯವ್ರನ್ನ ದೂರು ಕೊಟ್ರಲ್ಲ, ಅದಕ್ಕೇನು ಮಾಡಿದ್ರಿ? ಈ ಬೆಂಬಲಿಗರು ಏನು ತನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು, ಹಲ್ಲೆ ಮಾಡೋಕ್ಕೆ ಬಂದರು, ಅವರನ್ನು ನೀವೇನು ಮಾಡಲೇ ಇಲ್ಲ. BJP ದೂರು ಕೊಟ್ಟ 5 ದಿನಗಳ ನಂತರ FIR, ಇವತ್ತು 5 ದಿನಗಳ ನಂತರ, ಆ್ಯಂಡ್ 5 ದಿನಗಳ ಬಳಿಕ ಅನಾಮಧೇಯರ ಮೇಲೆ FIR ದಾಖಲು. ಅನಾಮಧೇಯರು ಅಂತಂದರೆ ಪಾಪ KNI PNI ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಇನ್ನೀಗ ಅದೇ ಮಾತಿದೆಯಲ್ಲ, ತಿಂದಿಲ್ಲ ಉಂಡಿಲ್ಲ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳ್ದಂಗೆ ಯಾರನ್ನೋ 4 ಜನನ ಕರೆದ್ಬಿಟ್ಟು FIR ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಸಂಬಂಧಪಟ್ಟವರು? ಪೊಲೀಸ್ FIRನಲ್ಲಿ ಸಚಿವೆ ಆಪ್ತ ಸಂಗನಗೌಡ ಹೆಸರಿಲ್ಲ. ಸಂಗನಗೌಡ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅವನು ಒಳ್ಳೆ ಕೋತಿ ಯಾರ್ದಂಗೆ ಆಡ್ತಾ ಇದ್ದ ಗೊತ್ತಾ, ಆ ಗೇಟ್ ಹತ್ರ. ಆ ಕಾಲು ಎತ್ತೋದೇನು, ಮತ್ತೊಂದೇನು, ಹೊಡೆಯೋಕ್ಕೆ ಬಂದದ್ದೇನು, ನಿಮ್ಗೆ ಆ ವಿಜುವಲ್ ತೋರಿಸ್ತೀನಿ ನಾನು ಸಾಧ್ಯ ನೋಡಿದಿರಲ್ಲ ನೀವು ಅವತ್ತು. CT ರವಿ ಹಿಂಗೆ ಬರ್ತಾರೆ, CT ರವಿ ಬರುವಾಗ ಒಂದು ಅಟ್ಯಾಕ್ ಆಗುತ್ತೆ ಆ ಕಡೆಯಿಂದ. ಆಗಿದ್ರೆ ಮಾರ್ಷಲ್ಗಳೇ ಮುಂದಕ್ಕೆ ಹೋಗ್ತಾರೆ, ಮಾರ್ಷಲ್ಗೆ ಮುಂದಕ್ಕೆ ಹೋಗಿ CT ರವಿನ ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಗೇಟಿಗೆ ಬೀಗ ಹಾಕ್ಬಿಡ್ತಾರೆ. ಆ ಗೇಟನ್ನು ಎಗರ್ತಾ ಇರ್ತಾನೋ, ಧಡಕ್ 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 ಅಂತೇಳಿ. ದ ಥಿಂಗ್ ಈಸ್, ಅವನು ಯಾರು ಹಲ್ಲೆ ಮಾಡೋಕ್ಕೆ? ಹೂ ಈಸ್ ಈ? ಅವನೇನು ಪೊಲೀಸ? ಸಂಗನಗೌಡ ಅಂದರೆ ಸಂಗನಗೌಡ, ಅವನೇನೋ ಸಂಗನಗೌಡ ಹಂಗಿರಬೇಕು. ಅವನ ಮೇಲೆ FIR ಇಲ್ಲವೇ ಇಲ್ಲ ಇಲ್ಲಿ. ಇದು BJPಗರ ಆರೋಪ. ಕಾಟಾಚಾರಕ್ಕೆ ಅನಾಮಧೇಯರ ಮೇಲೆ FIR ಹಾಕಿದ್ರಾ? ಸಂಗನಗೌಡನ ಮೇಲೆ ಹಾಕಬೇಕಿತ್ತಲ್ಲ, ಕಾಣ್ತಾ ಇದೆಯಲ್ಲ ವಿಡಿಯೋ ಅಂತ. BNS 189 BNS ಅಂದರೆ ಈಗ ಹೊಸ ಕಾನೂನು ಬಂದಿದೆಯಲ್ಲ, ಮೊದಲೆಲ್ಲ IPC ಸೆಕ್ಷನ್ ಇತ್ತಲ್ಲ, ಈಗ ಹೋಗಿದೆ. ಅದು ಮುಂದೆ ಭಾರತ್ ಅಂತ ಬರುತ್ತೆ. BNS 189/2, 191/2, 190, 126/2 ಅಡಿ ದೂರು ದಾಖಲಾಗಿದೆ. ಯಾವುದೇ FSL ವರದಿ ಇಲ್ಲದೆ ಅರೆಸ್ಟ್ ಮಾಡಿದ್ದು ತಪ್ಪಲ್ವಾ ಅಂತ ಒಂದು ವಾದ. ರೂಲಿಂಗ್ ಮೀರಿದ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಮತ್ತೊಂದು. ಆಮೇಲೆ ಸುವರ್ಣಸೌಧದ ಒಳನುಗ್ಗಿದವರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಮತ್ತೊಂದು. ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಂಗೆ ಬಳಕೆ ಆಗ್ತಾ ಇದೆಯಾ ಕಾನೂನು ಅನ್ನುವಂಥ ಆರೋಪವನ್ನು BJP ಮಾಡ್ತಾರೆ. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ನೋಡಿ ಆ ದೃಶ್ಯವನ್ನು ತೋರಿಸ್ಬಿಡ್ತೀನಿ ನಿಮಗೆ ನಾನು. ನೋಡಿ, ಸಂಗನಗೌಡ ಅಂದರೆ ಇವನೇ. ನೋಡಿ ಅಲ್ಲಿ ವೇಸ್ಟ್ ಕೋಟಲ್ಲಿ ಪೊಲೀಸರು ವೇಸ್ಟ್ ಕೋಟಲ್ಲಿದ್ದಾನೆ. ಓಕೆ, ನೋಡಿ ಕಾಲು ಎತ್ತಿ ಒದಿತಾ ಇದ್ದಾನೆ. ಅವನ ವಿರುದ್ಧ ಕಂಪ್ಲೇಂಟ್ ಇಲ್ವಾ? ಕಾಣತ್ತಲ್ವಾ? ಅಟ್ಲೀಸ್ಟ್ ಯಾರು ಪವರಲ್ಲಿರ್ತಾರೆ, ಪವರಲ್ಲಿದ್ದವ್ರು ನೋಡಿ ಅವನೇ, ಗೊತ್ತಾಗ್ತಿದೆಯಲ್ಲ. ನೋಡಿ ಕಾಲು ಎತ್ತಿ ಒದಿತಾನೆ. ಅವನ ವಿರುದ್ಧ ಯಾಕಿಲ್ಲ? ಇದನ್ನು BJP ಪ್ರಶ್ನೆ ಮಾಡ್ತಾರೆ. ಆಮೇಲೆ BJP ಪ್ರಶ್ನೆ ಅಂತಲ್ಲ, ನ್ಯಾಯದ ಬಗ್ಗೆ ಮಾತಾಡೋರು ಎಲ್ಲರೂ ಮಾಡಬೇಕು. ಈಗಲೂ ನಾವು ಹೇಳ್ತಾ ಇದ್ದೀವಿ, CT ರವಿ ಅವೇಚ್ಛ ಪದಗಳಿಂದ ಬೈದಿದ್ರೆ ಶಿಕ್ಷೆ ಆಗಲೇಬೇಕು. ಆದರೆ ಸಂಗನಗೌಡ ಈ ಥರ ಹಲ್ಲೆ ಮಾಡೋಕ್ಕೆ ಬಂದನಲ್ಲ, ಆತನ ಮೇಲೆ ಯಾಕಿಲ್ಲ?